ಶಿಸ್ತು ಸಹಿತ ಕಲಿಸುವುದು ಶಿಕ್ಷಣ. ಸರಿ ಎಂದರೆ ದೇವರು ಸರಿ ಎಂದು ಹೇಳುವಂಥದ್ದು. ನಾವು ಅದಕ್ಕೆ ವಿಧೇಯರಾಗಬೇಕು. ಆತ್ಮೀಯ ಮಿತ್ರರೇ, ಈ ಕೃಪಾ ಸಮಯದಲ್ಲಿ ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಲು ಸೇರಿ ಬಂದಿದ್ದೇವೆ. ದೇವರ ವಾಕ್ಯಗಳನ್ನು ಕೈಕೊಂಡು ನಡೆಯುವವರೇ ಧನ್ಯರು. ಮನೆಯೊಳಗಿದ್ದ ಬಾಲಕನು ಜೀವನವನ್ನು ಪ್ರವೇಶಿಸುವ ಸುಂದರವಾದ ಚಿತ್ರಣದೊಂದಿಗೆ ಪ್ರಾರಂಭವಾಗುವ ನಮ್ಮ ಅಧ್ಯಯನದಲ್ಲಿ ದೇವರು ತಿಳಿಸುವ ಸತ್ಯಗಳಿಗೆ ವಿಧೇಯರಾಗಿ ಜೀವಿಸೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ನೀವು ಹೊಂದಿದ ಆಶೀರ್ವಾದಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಬನ್ನಿರಿ, ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ. ಲೂಕ 12:34. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಜ್ಞಾನೋಕ್ತಿಗಳು ಪುಸ್ತಕದ ಪೀಠಿಕೆ ಭಾಗವನ್ನು ಅಧ್ಯಯನ ಮಾಡಿದ್ದೇವೆ. ನಾವು ತಿಳಿದುಕೊಂಡ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ಜ್ಞಾನೋಕ್ತಿಗಳು 1ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಪ್ರೀತಿಯುಳ್ಳ ದೇವಜನರೇ, ಜ್ಞಾನೋಕ್ತಿ ಪುಸ್ತಕವನ್ನು ನೀವು ರಂಜನೀಯವಲ್ಲವೆಂದು ಎಣಿಸಲಿಕ್ಕಿಲ್ಲ, ಆದರೆ ಅದು ವಾಸ್ತವದಲ್ಲಿ ರಂಜನೀಯವಾಗಿಯೇ ಇದೆ. ನಾವು ದೇವರಾತ್ಮನೊಂದಿಗೆ ಹೆಜ್ಜೆ ಹೆಜ್ಜೆಯಾಗಿ ಮುಂದೆ ಸಾಗೋಣ. ಯಾಕಂದರೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅನ್ವಯಿಸತಕ್ಕ ಸಂದೇಶ ಇದರಲ್ಲಿರುತ್ತದೆ. ಅದು ವಿಶೇಷತಃ ಯೌವನಸ್ಥರನ್ನುದ್ದೇಶಿಸಿ ಬರೆದದ್ದು, ಆದರೆ ಯುವಕ ಯುವತಿಯರಿಬ್ಬರಿಗೂ ಅನ್ವಯಿಸುವಂಥದ್ದು. ಯೌವನಸ್ಥರಿಗೆ ಅದರಲ್ಲಿ ವಿಶೇಷ ಸಂದೇಶವಿರುತ್ತದೆ. ಯುವಕರು ಈ ದಿನಗಳಲ್ಲಿ ಎಂದಿನ ಹಾಗೆಯೇ ಜೀವಿತದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವವರಾಗಿರುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಈ ಪುಸ್ತಕವನ್ನು ನಾವು ಧ್ಯಾನಿಸುತ್ತಾ ಮುಂದುವರಿದಂತೆ ಇದು ಒಟ್ಟಾರೆ ಕ್ರಮವಿಲ್ಲದೆ ಬರೆದದ್ದಲ್ಲವೆಂಬುದನ್ನು ನೀವು ಗಮನಿಸಬೇಕು. ನಾವು ನಮಗೆ ಬೇಕಾದಲ್ಲಿಂದ ಯಾವುದಾದರೊಂದು ಜ್ಞಾನೋಕ್ತಿಯನ್ನು ಹೆಕ್ಕಿಕೊಳ್ಳಬಹುದೆಂದು ಅನೇಕರು ಭಾವಿಸುತ್ತಾರೆ. ಆ ರೀತಿ ಮಾಡುವುದರಲ್ಲಿ ತಪ್ಪಿಲ್ಲ, ಆದರೆ ಹಾಗೆ ನಾವು ತೆಗೆದು ಆ ವಾಕ್ಯದ ಕುರಿತಾಗಿ ಯೋಚಿಸುವಾಗ ಅದರ ಸಂದರ್ಭ ಸಹಿತವಾಗಿ ಯೋಚಿಸತಕ್ಕದ್ದು. ವಜ್ರವನ್ನು ಅದರ ಸ್ಥಾನದಲ್ಲಿಯೇ ಹುದುಗಿಸಬೇಕು. ಇಲ್ಲಿ ಆ ಸ್ಥಾನವು ಜ್ಞಾನೋಕ್ತಿ ಪುಸ್ತಕವೇ ಆಗಿದೆ. ಪ್ರಿಯರೇ, ಒಬ್ಬನು ಹೀಗೆ ಹೇಳಿದ್ದಾನೆ, ನನಗೆ ಶಬ್ದಕೋಶವನ್ನು ಓದುವುದೆಂದರೆ ಇಷ್ಟವೇ, ಆದರೆ ಅಲ್ಲಿನ ಕಥೆಗಳು ಬಹು ಚಿಕ್ಕದಾಗಿವೆ ಎಂದು. ಪ್ರಿಯರೇ, ಕೆಲವರು ಈ ಜ್ಞಾನೋಕ್ತಿ ಪುಸ್ತಕವನ್ನು ಹೀಗೆಯೇ ಓದಲು ಇಷ್ಟಪಡುತ್ತಾರೆ. ನಿಮಗೂ ಹಾಗೆಯೇ ಅನಿಸಬಹುದು, ಆದರೆ ನಾವು ಅಧ್ಯಯನ ಮಾಡುತ್ತಾ ಮುಂದುವರಿದಂತೆ ಅದು ಬೇರೆಯೇ ಆಗಿ ಕಾಣುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇಸ್ರಾಯೇಲ್ಯರ ಅರಸನಾಗಿದ್ದ ದಾವೀದನ ಮಗನಾದ ಸೊಲೊಮೋನನ ಜ್ಞಾನೋಕ್ತಿಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಬರಹಗಾರನ ಪರಿಚಯವನ್ನು ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಇಲ್ಲಿ ಕಾಣುವಂತೆ ಸೊಲೊಮೋನನು ಅನೇಕ ಮೂಲಗಳಿಂದ ಜ್ಞಾನವಾಕ್ಯಗಳನ್ನು ಸಂಗ್ರಹಿಸಿರುತ್ತಾನೆ. ಕೆಲವನ್ನು ಅವನೇ ಬರೆದನು, ಆದರೆ ಎಲ್ಲವನ್ನು ಸಂಗ್ರಹಿಸಿದವನು ಅವನೇ ಆಗಿದ್ದಾನೆ. ಮಾತ್ರವಲ್ಲದೆ ಈ ಪುಸ್ತಕದಲ್ಲಿ ಬರೆದದಕ್ಕಿಂತಲೂ ಎಷ್ಟೋ ಹೆಚ್ಚಿನ ಜ್ಞಾನೋಕ್ತಿಗಳನ್ನು ಅವನು ಬರೆದಿದ್ದಾನೆಂದು ತಿಳಿಸಲ್ಪಟ್ಟಿದೆ. ಈ ಪುಸ್ತಕದ ಮೊದಲ ಭಾಗದಲ್ಲಿ ಜ್ಞಾನಕ್ಕೂ ಮೂರ್ಖತನಕ್ಕೂ ಇರುವ ವ್ಯತ್ಯಾಸಗಳನ್ನು ಹೇಳಿಯದೆ. ಅದು ಮೊದಲ 9 ಅಧ್ಯಾಯಗಳಲ್ಲಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಮನೆಯೊಳಗಿದ್ದ ಬಾಲಕನು ಜೀವನವನ್ನು ಪ್ರವೇಶಿಸುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಈ ಬಾಲಕನು ಜೀವನವನ್ನು ಪ್ರವೇಶಿಸುವಾಗ ದೇವರು ಅವನಿಗೆ ಕೊಡುವ ಕೆಲವು ಸೂಚನೆಗಳು ಇಲ್ಲಿವೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇವುಗಳಿಂದ ಜನರು ಜ್ಞಾನವನ್ನೂ ಶಿಕ್ಷೆಯನ್ನೂ ಪಡೆದು ಬುದ್ಧಿವಾದಗಳನ್ನು ಗ್ರಹಿಸಿ ವಿವೇಕ ಮಾರ್ಗದಲ್ಲಿ, ಅಂದರೆ ನೀತಿ ನ್ಯಾಯ ಧರ್ಮಗಳಲ್ಲಿ ಶಿಕ್ಷಿತರಾಗುವರು. ಇವು ಮೂಢರಿಗೆ ಜಾಣತನವನ್ನು, ಯೌವನಸ್ಥರಿಗೆ ತಿಳುವಳಿಕೆಯನ್ನೂ ಬುದ್ಧಿಯನ್ನೂ ಉಂಟುಮಾಡುವವು ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ಈ ಭಾಗದಲ್ಲಿ ಸುಮಾರು 10 ಶಬ್ದಗಳು ಸಮಾನ ಅರ್ಥವನ್ನು ಕೊಡುವಂತಿರುತ್ತವೆ. ಅವು ಒಂದಕ್ಕೊಂದು ಸಂಬಂಧಿಸಿದಂತಿದ್ದರೂ ಒಂದೇ ಆಗಿರುವುದಿಲ್ಲ. ಈ ಪ್ರತಿಯೊಂದು ಶಬ್ದವನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಸೂಕ್ಷ್ಮವಾಗಿ ಧ್ಯಾನಿಸೋಣ. ಅವು ಸಮಾನಾರ್ಥಕವಾಗಿಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಇಲ್ಲವೇ ಆರಂಭವು ಪ್ರಭಾವ ಬೀರುವಂತಿರಬೇಕೆಂಬುದಕ್ಕಾಗಿ ಕೂಡಿಸಲ್ಪಟ್ಟ ಪದ ಸಮೂಹಗಳೂ ಅಲ್ಲ. ದೇವರ ಪ್ರತಿಯೊಂದು ಮಾತು ಶುದ್ಧವಾಗಿದೆ ಎಂದು ಹೇಳಿರುತ್ತದೆ. ಆದ್ದರಿಂದ ಇಲ್ಲಿನ ಕೆಲವು ಶಬ್ದಗಳನ್ನು ನೋಡೋಣ. ಜ್ಞಾನವನ್ನು ಪಡೆದು ಎಂಬುದಾಗಿ ನೋಡುವಾಗ ಜ್ಞಾನವೆಂದರೇನು? ಸತ್ಯವೇದದ ಅರ್ಥದಲ್ಲಿ ಜ್ಞಾನವೆಂದರೆ ಸರಿಯಾದ ತಿಳುವಳಿಕೆಯನ್ನು ಪಡಕೊಳ್ಳುವ ಸಾಮರ್ಥ್ಯ ಎಂದಾಗುತ್ತದೆ. ಈ ಪುಸ್ತಕದಲ್ಲಿ ಅದು ಸುಮಾರು 37 ಬಾರಿ ಹೇಳಲ್ಪಟ್ಟಿದೆ. ಅದು ಸತ್ಯವೇದದ ಒಂದು ಪ್ರಾಮುಖ್ಯವಾದ ಶಬ್ದವಾಗಿದೆ. ಅದರ ಅರ್ಥ ತಿಳುವಳಿಕೆಯನ್ನು ಸರಿಯಾದ ರೀತಿ ಉಪಯೋಗಿಸುವುದು ಎಂಬುದಾಗಿದೆ. ಪ್ರಿಯರೇ, ಲೋಕದಲ್ಲಿ ತುಂಬಾ ಮಂದಿ ಬುದ್ಧಿವಂತರಿದ್ದಾರೆ, ಆದರೆ ಅವರಲ್ಲಿ ಜ್ಞಾನವೂ ಇರುವುದಿಲ್ಲ. ತಮಗಿರುವ ತಿಳುವಳಿಕೆಯನ್ನು ಅವರು ಸರಿಯಾಗಿ ಉಪಯೋಗಿಸುತ್ತಿಲ್ಲ. ಇಲ್ಲಿ ಇನ್ನೂ ಕೆಲವು ಸಂಗತಿಗಳನ್ನು ನೋಡೋಣ. ಹಳೆ ಒಡಂಬಡಿಕೆಯಲ್ಲಿ ಜ್ಞಾನವೆಂದರೆ ಹಿಂದಿನ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 30ನೇ ವಚನ ಹೀಗೆ ಹೇಳುತ್ತದೆ: ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವೂ ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಜ್ಞಾನವು ಮೊದಲ ಸ್ಥಾನದಲ್ಲಿರುವುದನ್ನು ಗಮನಿಸಿರಿ. ಇಂದು ವಿಶ್ವಾಸಿಗಳಿಗೆ ಕ್ರಿಸ್ತನೇ ಜ್ಞಾನವಾಗಿದ್ದಾನೆ. ಜ್ಞಾನವನ್ನು ತಿಳಿಯುವುದೆಂದರೆ ಕ್ರಿಸ್ತನನ್ನು ತಿಳುಕೊಳ್ಳುವುದೇ ಆಗಿದೆ. ಪೌಲನು ತನ್ನ ಆಶೆಯ ಕುರಿತಾಗಿ ಹೀಗೆ ಹೇಳುತ್ತಾನೆ. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ, ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನೂ ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ನಿನ್ನ ಹೃದಯವನ್ನು ಈ ಕ್ರಿಸ್ತನನ್ನು ತಿಳುಕೊಳ್ಳುವ ಆಶೆಯು ಆವರಿಸಿದರೆಷ್ಟು ಒಳ್ಳೆಯದು. ನಮಗೆ ಅದು ಬೇಕಾಗಿದೆ. ಆದ್ದರಿಂದ ಜ್ಞಾನವೆಂದರೆ ಕ್ರಿಸ್ತನೇ. ಜ್ಞಾನವೆಂದರೆ ನಮ್ಮ ತಿಳುವಳಿಕೆಯನ್ನು ಸರಿಯಾಗಿ ಉಪಯೋಗಿಸಬಲ್ಲ ಸಾಮರ್ಥ್ಯವೇ. ಪ್ರಿಯರೇ, ಕ್ರಿಸ್ತನನ್ನು ತಿಳುಕೊಳ್ಳುವುದೆಂದರೆ ಆಟವಲ್ಲ, ಅದು ಬುದ್ಧಿವಂತನಾಗುವುದು. ಇತ್ತೀಚೆಗೆ ಒಂದು ವಾಹನದ ಹಿಂದೆ ಒಂದು ಸ್ಟಿಕ್ಕರ್ ಇತ್ತು. ಅದರಲ್ಲಿ ಹೀಗೆ ಬರೆದಿತ್ತು, ಏನೆಂದರೆ, ಬುದ್ಧಿವಂತರು ಆತನನ್ನು ಈಗಲೂ ಹುಡುಕುತ್ತಾರೆ ಎಂದು. ಪ್ರಿಯ ಸ್ನೇಹಿತನೇ, ನೀನು ಪ್ರತಿಭಾವಂತನಾಗಿಲ್ಲದಿರಬಹುದು, ಆದರೆ ನೀನು ಕ್ರಿಸ್ತನನ್ನು ಅಂಗೀಕರಿಸಿ ಆತನನ್ನು ತಿಳುಕೊಂಡಿದ್ದರೆ ನೀನು ಬುದ್ಧಿಯುಳ್ಳವನಾಗಿರುತ್ತಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಶಿಕ್ಷಣ ಅಥವಾ ಶಿಕ್ಷೆ ಎಂಬ ಈ ಶಬ್ದವು ಜ್ಞಾನೋಕ್ತಿಯಲ್ಲಿ 26 ಬಾರಿ ಹೇಳಲ್ಪಟ್ಟಿದೆ. ಕೆಲವೊಮ್ಮೆ ಇದರ ಇಬ್ರಿಯ ಮೂಲವು ಶಿಕ್ಷಿಸಲ್ಪಡುವುದು ಎಂಬುದಾಗಿಯೂ ಭಾಷಾಂತರಗೊಂಡಿರುತ್ತದೆ. ಒಂದು ಉದಾಹರಣೆ ನೋಡಿರಿ. ಜ್ಞಾನೋಕ್ತಿಗಳು 13:24ನೇ ವಚನ. ಅಲ್ಲಿ ಹೀಗೆ ಬರೆದದೆ: ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಶಿಕ್ಷಿಸುವ ಎಂಬುದರ ಅರ್ಥ ಶಿಕ್ಷಣವನ್ನು ನೀಡುವುದು ಎಂದು. ಆದ್ದರಿಂದ ಶಿಕ್ಷಿಸುವುದು ಅಂದರೆ ಶಿಸ್ತಿನಿಂದ ಕಲಿಸುವುದು ಎಂದರ್ಥ. ಈ ಸತ್ಯವನ್ನು ಈ ದಿನಗಳಲ್ಲಿ ಮರೆತು ಬಿಟ್ಟಿದ್ದಾರೆ. ನಮ್ಮ ಈಗಿನ ಸಮಾಜವು ಖಂಡಿತವಾಗಿಯೂ ದೇವರ ವಾಕ್ಯದಿಂದ ಬಹು ದೂರವಾಗಿದೆ. ಉದಾಹರಣೆಗೆ, ಕಾನೂನು ಮೀರಿದವರನ್ನು ತಿದ್ದಿ ತರಬೇತಿ ನೀಡಲಿಕ್ಕಾಗಿ ಸೆರೆಮನೆಗೆ ಹಾಕುತ್ತಾರೆಂದು ಹೇಳಲಾಗುತ್ತದೆ. ಆದರೆ ದೇವರ ವಾಕ್ಯಾನುಸಾರ ದುಷ್ಕರ್ಮಿಗಳನ್ನು ನಡೆಸಿಕೊಳ್ಳುವ ರೀತಿ ಇದಲ್ಲ. ಅಲ್ಲಿನ ಉದ್ದೇಶ ಅವರನ್ನು ನ್ಯಾಯ ವಿಚಾರಣೆಗೊಳಪಡಿಸಿ ಶಿಕ್ಷಿಸುವುದೇ ಆಗಿದೆ. ಬೇರೆ ಯಾವ ಕಾರಣವೂ ಕೊಡಲ್ಪಟ್ಟಿಲ್ಲ. ಆದರೆ ನೀನು ನಿನ್ನ ಮಗನ ಕುರಿತಾಗಿಯಾದರೆ ಅವನನ್ನು ಶಿಕ್ಷಣಕ್ಕೊಳಪಡಿಸಬೇಕು. ಯಾಕಂದರೆ ಅದು ಅವನನ್ನು ಬೆಳೆಸುವುದರ ಒಂದು ಭಾಗವಾಗಿದೆ. ನೀನು ಅವನನ್ನು ಶಿಕ್ಷಿಸಬೇಕು, ಶಿಸ್ತಿನಿಂದ ಕಲಿಸಬೇಕು. ನಿನ್ನ ಉದ್ದೇಶ ಅವನಿಗೆ ಶಿಕ್ಷೆ ಕೊಡುವುದಲ್ಲ. ನಾವು ಅನೇಕ ವೇಳೆ ಆ ಹುಡುಗನಿಗೆ ಶಿಕ್ಷೆ ಕೊಡಬೇಕು ಎಂಬ ಮಾತು ಕೇಳುತ್ತೇವೆ. ಪ್ರಿಯ ಮಿತ್ರನೇ, ನೀನು ಅವನನ್ನು ಮುದ್ದು ಮಾಡುವುದರ ಉದ್ದೇಶ ಅದಲ್ಲ. ಅವನನ್ನು ಶಿಕ್ಷಿಸುವುದಲ್ಲ, ಆದರೆ ಶಿಸ್ತಿನಿಂದ ಕಲಿಸುವುದೇ ಆಗಿದೆ. ಆದರೆ
ಹಿಂದಿನ ನಮ್ಮ ಉದ್ದೇಶಗಳೆಲ್ಲ ತಿರುವುಮುರುವಾಗಿದೆ. ನಾವು ದುಷ್ಕರ್ಮಿಗಳಿಗೆ ಶಿಕ್ಷಣ ಕೊಡುತ್ತೇವೆ, ನಮ್ಮ ಮಕ್ಕಳಿಗೆ ಶಿಕ್ಷೆ ಕೊಡುತ್ತೇವೆ. ನಾವು ದೇವರ ಮಾರ್ಗಗಳಿಗೆ ಹಿಂದಿರುಗಬೇಕಿದೆ. ನಮ್ಮ ಶಾಲೆಗಳು ಬೋಧನೆಯ ಹೊಸ ವಿಧಾನಗಳನ್ನು ಅನುಸರಿಸುತ್ತವೆ. ಆದರೆ ಶಿಸ್ತಿನ ಮೂಲಕ ಕಲಿಸುವ ಹಳೇ ರೀತಿ ಎಲ್ಲಿ ಹೋಗಿದೆ? ಅದು ಪೂರ್ತಿ ಮಾಯವಾಗಿದೆ. ಆದರೆ ನಿಜವಾದ ಶಿಸ್ತಿನ ಕಲಿಕೆ ಇಂದು ಬಹಳ ಅಗತ್ಯವಾಗಿದೆ, ಮನೆಯಲ್ಲೂ ಶಾಲೆಗಳಲ್ಲಿಯೂ. ಪ್ರಿಯರೇ, ಒಬ್ಬ ತಂದೆಯೊಡನೆ ಒಬ್ಬನು ಕೇಳಿದನು, ನೀನು ನಿನ್ನ ಮಕ್ಕಳಿಗೆ ಹೊಡೆಯುತ್ತೀಯೋ ಎಂಬುದಾಗಿ. ಆಗ ತಂದೆ ಹೇಳಿದನು, ನನಗೆ ಪೆಟ್ಟು ಬೀಳುವುದನ್ನು ತಡೆಯಲಿಕ್ಕಾಗಿ ಮಾತ್ರ ಎಂದು. ಪ್ರಿಯರೇ, ಇದು ಇಂದಿನ ಸ್ಥಿತಿಯಾಗಿದೆ. ಮಕ್ಕಳೇ ಹೆತ್ತವರಿಗೆ ಶಿಕ್ಷಣ ನೀಡುತ್ತಿದ್ದಾರೆ. ಅವರು ತಮ್ಮ ಹೆತ್ತವರಿಗೆ ಏನು ಮಾಡಬೇಕೆಂಬುದನ್ನು ಕಲಿಸಿಕೊಡುತ್ತಿದ್ದಾರೆ. ತನ್ನ ತಂದೆ ತಾಯಿಗಳು ಹೇಗಿರಬೇಕು, ಏನು ಮಾಡಬೇಕು ಎಂಬುದಾಗಿ ಒಬ್ಬ ಯೌವನಸ್ಥನು ಬುದ್ಧಿವಾದ ಹೇಳುವುದನ್ನು ಕೇಳಿದೆ. ಆದರೆ ಆ ಯೌವನಸ್ಥನಿಗೆ ಒಂದು ತಪ್ಪಿಗಾಗಿ ನ್ಯಾಯಾಲಯದ ಶಿಕ್ಷೆಯಾಗಿತ್ತು. ಅವನನ್ನು ಬಂಧಿಸಿ ಈಗ ಜಾಮೀನಿನಲ್ಲಿ ಬಿಡುಗಡೆ ಕೊಟ್ಟಿದ್ದರು. ಅವನ ತಂದೆ ತಾಯಿಗಳಿಗೆ ಬುದ್ಧಿವಾದದ ಮಾತು ಬೇಕಿತ್ತು, ಆದರೆ ಅದು ಅವನಿಂದಲ್ಲ. ತಮ್ಮ ಮಗನನ್ನು ಹೇಗೆ ಬೆಳೆಸಬೇಕೆಂಬುದರ ಕುರಿತು ಅವರಿಗೆ ಮಾರ್ಗದರ್ಶನದ ಅಗತ್ಯವಿತ್ತು ಮತ್ತು ಇದು ತುಂಬ ಹಿಂದೆಯೇ ಅವರಿಗೆ ಸಿಗಬೇಕಿತ್ತು. ಪ್ರೀತಿಯುಳ್ಳ ದೇವಜನರೇ, ಶಿಕ್ಷಣವೆಂದರೆ ಶಿಸ್ತು ಸಹಿತ ಕಲಿಸುವುದು. ಈ ರೀತಿಯಲ್ಲಿ ಕಲಿಸುವುದರಿಂದ ನಮ್ಮ ಪರಲೋಕದ ತಂದೆಯಾದ ದೇವರು ಅಪ್ರತಿಮನಾಗಿದ್ದಾನೆ. ನಾನು ಈ ರೀತಿಯ ಶಿಕ್ಷಣದಿಂದಲೇ ದೇವರಿಂದ ತುಂಬ ಕಲಿತಿರುತ್ತೇನೆ. ಆ ಪಾಠಗಳು ನನಗೆ ತುಂಬ ಪ್ರಯೋಜನಕಾರಿಗಳಾಗಿದ್ದವು. ಕರ್ತನಲ್ಲಿ ಪ್ರಿಯರೇ, ಬುದ್ಧಿವಾದಗಳನ್ನು ಗ್ರಹಿಸಿ ಎಂಬುದಾಗಿ ನೋಡುವಾಗ, ಗ್ರಹಿಸುವುದೆಂದರೆ ಬುದ್ಧಿವಂತಿಕೆಯ ಕೆಲಸ. ಅದಕ್ಕೆ ಇನ್ನೊಂದು ಪದವೂ ಇದೆ, ವಿವೇಚನಾ ಶಕ್ತಿ ಎಂಬುದು. ನಾವು ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕೆಂದು ದೇವರು ಆಶಿಸುತ್ತಾನೆಂಬುದನ್ನು ನಾವು ತಿಳಿದುಕೊಳ್ಳಬೇಕು. ನಮಗಿರುವ ಸಾಮಾನ್ಯ ಜ್ಞಾನವನ್ನು ನಾವು ಶುದ್ಧಗೊಳಿಸಿ ಉಪಯೋಗಿಸಿಕೊಳ್ಳಬೇಕೆಂಬುದು ಆತನ ಆಶೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, 3ನೇ ವಚನದಲ್ಲಿನ ಮಾತು ನ್ಯಾಯ ಎಂಬುದು. ನ್ಯಾಯ ಎಂದರೆ ನೀತಿವಂತಿಕೆ, ಅಂದರೆ ಸರಿಯಾದ ನಡತೆ ಎಂಬುದೇ. ಸರಿ ಎಂಬುದು ಸಂಬಂಧವಾಚಕ ಶಬ್ದವಾಗಿದೆ ಎಂದು ನಮ್ಮ ಸಮಾಜಶಾಸ್ತ್ರದ ಅಧ್ಯಾಪಕರೊಬ್ಬರು ಹೇಳುತ್ತಿದ್ದರು. ಅವರು ಮುಗುಳ್ನಗೆಯೊಂದಿಗೆ ಕೇಳುತ್ತಿದ್ದರು, ಸರಿ ಎಂದರೆ ಏನು? ಆಗ ನನಗೆ ಉತ್ತರ ತಿಳಿದಿರಲಿಲ್ಲ. ಆದರೆ ಈಗ ಸರಿ ಎಂದರೆ ದೇವರು ಸರಿ ಎಂದು ಹೇಳುವಂಥದ್ದೇ ಎಂದು ತಿಳಿದಿದೆ. ಕತ್ತಲೆಯಿಂದ ಬೆಳಕನ್ನು ಪ್ರತ್ಯೇಕಿಸುವವನು ದೇವರೇ ಆಗಿದ್ದಾನೆ. ಸೂರ್ಯನು ಮೇಲೆ ಬರುವಂತೆಯಾಗಲಿ ಮುಳುಗುವಂತೆಯಾಗಲಿ ಮಾಡಲು ನಾನು ಶಕ್ತನಲ್ಲ. ದೇವರೇ ತನ್ನ ವಿಶ್ವವನ್ನು ನಡೆಸುವಾತನು. ಆತನೇ ಕತ್ತಲೆಯನ್ನುಂಟು ಮಾಡುತ್ತಾನೆ, ಬೆಳಕನ್ನೂ ಉಂಟು ಮಾಡುತ್ತಾನೆ. ಸರಿಯಾದದ್ದು ಯಾವುದು, ತಪ್ಪಾದದ್ದು ಯಾವುದು ಎಂಬುದಾಗಿ ಘೋಷಿಸುವವನು ದೇವರೇ. ಇಂತಿಂಥದ್ದನ್ನು ಮಾಡುವುದು ಸರಿಯೋ ಎಂದು ನಾವು ಕೇಳಬಹುದು. ದೇವರು ಸರಿ ಎಂದು ಹೇಳಿದರೆ ಅದು ಸರಿ, ಇದು ತಪ್ಪೋ ಎಂದು ಕೇಳಬಹುದು. ದೇವರು ಅದನ್ನು ತಪ್ಪು ಎಂದು ಹೇಳಿದರೆ ಅದು ತಪ್ಪೆ. ಸರಿ ತಪ್ಪು ಎಂಬುದು ಸನ್ನಿವೇಶಕ್ಕೆ ತಕ್ಕಂಥ ವಿಚಾರಗಳಲ್ಲ, ಆದರೆ ಸಾಮಾನ್ಯ ಮಾನವನ ಮನಸ್ಸಿನಲ್ಲಿ ಅದು ಈ ರೀತಿ ಇರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಈಗಿನ ಜನರ ಅಭಿಪ್ರಾಯವೇನೆಂದರೆ ಹೆಚ್ಚಿನವರು ಸರಿ ಎಂದೆನಿಸಿದ್ದೇ ಸರಿಯಾಗಿರುತ್ತದೆ. ಆದ್ದರಿಂದಲೇ ಈ ದಿನಗಳಲ್ಲಿ ಅನೈತಿಕತೆಯೂ ಅಪ್ರಾಮಾಣಿಕತೆಯೂ ತುಂಬಿರುತ್ತದೆ. ಸರಿ ತಪ್ಪುಗಳು ಜನರ ಅಭಿಪ್ರಾಯಕ್ಕೆ ತಕ್ಕಂತೆ ಇವೆ, ಆದರೆ ದೇವರ ರೀತಿ ಆಗಲ್ಲ. ಕತ್ತಲೆ ಬೆಳಕುಗಳಂತೆಯೇ ಅವು ಕೂಡ ಬದಲಾಗದ ಸತ್ಯಗಳಾಗಿರುತ್ತವೆ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯ ತೀರ್ಮಾನ ಅಂದರೆ ನಾನು ನೀನು ಮಾಡಬೇಕಾದ ತೀರ್ಮಾನಗಳು. ಅದು ನಾವು ನಿರ್ಧಾರ ಮಾಡುವುದೇ ಆಗಿದೆ. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಕವಲು ದಾರಿಗಳು ಬರುತ್ತವೆ. ಯಾವ ದಾರಿಯಲ್ಲಿ ಹೋಗಬೇಕೆಂಬ ತೀರ್ಮಾನವನ್ನು ಅವನು ಮಾಡಬೇಕಾಗುತ್ತದೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮೆಗ್ಗಿ ಅವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು ಕ್ಯಾಲಿಫೋರ್ನಿಯಾಕ್ಕೆ ಬರುವ ಮೊದಲು ನನಗೆ ಪೂರ್ವದಲ್ಲಿ ಹಾಗೂ ಪಶ್ಚಿಮ ಕರಾವಳಿಯಲ್ಲಿ ಸೇವೆಗಾಗಿ ಕರೆ ಬಂದವು. ಯಾವುದನ್ನು ಆರಿಸಿಕೊಳ್ಳಬೇಕೆಂದು ನನಗೆ ತಿಳಿಯಲಿಲ್ಲ. ನಾನು ಅದನ್ನು ಕರ್ತನೆದುರಿನಲ್ಲಿಟ್ಟು ಕೆಲವು ವಿಚಾರಗಳನ್ನು ಪರೀಕ್ಷಿಸಬೇಕಾಯಿತು. ಇದರ ಪರಿಣಾಮವಾಗಿ ನಾನು ಕ್ಯಾಲಿಫೋರ್ನಿಯಾಕ್ಕೆ ಬರಬೇಕೆಂಬುದೇ ತೀರ್ಮಾನವಾಯಿತು.
ನಾನು ಇದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ತೀರ್ಮಾನಗಳನ್ನು ಮಾಡಬೇಕಾಗುತ್ತದೆ ಮತ್ತು ಈ ತೀರ್ಮಾನಗಳು ದೇವರ ಮಕ್ಕಳಿಗೆ ತಕ್ಕುಗಳಾಗಿರತಕ್ಕದ್ದು. ಸಮಾನತೆ ಎಂಬುದಾಗಿ ನೋಡುವಾಗ ಇದು ನಡತೆಗಿಂತಲೂ ಹೆಚ್ಚಾಗಿ ನಿಯಮಕ್ಕೆ ಅನ್ವಯಿಸುವಂಥದ್ದಾಗಿದೆ. ದೇವರ ಮಕ್ಕಳು ನಿಯಮದಡಿಯಲ್ಲಿ ಇಲ್ಲದಿದ್ದರೂ ನಮ್ಮನ್ನು ನಡೆಸತಕ್ಕ ಶ್ರೇಷ್ಠ ಸೂತ್ರಗಳು ನಮಗೆ ಕೊಡಲ್ಪಟ್ಟಿವೆ. ಉದಾಹರಣೆಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ಹೇಳಿದೆ, ತಾನು ಒಪ್ಪಿದ ಕೆಲಸದ ವಿಷಯದಲ್ಲಿ ಇದು ಸರಿಯೋ ಸರಿಯಲ್ಲವೋ ಎಂದು ಸಂಶಯ ಪಡೆದವನೇ ಧನ್ಯನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿಶ್ವಾಸಿಗೆ ತಾನು ಮಾಡುವ ಕಾರ್ಯದ ಕುರಿತಾಗಿ ಉತ್ಸಾಹವಿರಬೇಕು. ಆದರೆ ಈಗಿನ ಹೆಚ್ಚಿನ ಕ್ರೈಸ್ತ ನಡತೆಗಳು ಮೊಟ್ಟೆಯ ಮೇಲೆ ನಡೆದಂತಿರುತ್ತವೆ. ನಾನು ಇದನ್ನು ಮಾಡಬೇಕೋ ಮಾಡಬಾರದೋ ನನಗೆ ತಿಳಿಯದಾಗಿದೆ ಎಂಬ ಮಾತುಗಳು ಕೇಳಿಬರುತ್ತವೆ. ಪ್ರಿಯ ಸ್ನೇಹಿತನೇ, ನೀನು ಒಂದು ಕಾರ್ಯವನ್ನು ಉತ್ಸಾಹದಿಂದ ಮಾಡಲಾರಿಯಾದರೆ ಅದನ್ನು ಮಾಡದಿರುವುದೇ ಒಳ್ಳೆಯದು. ನಾವು ಮಾಡಬೇಕಾದದನ್ನು ನಿರೀಕ್ಷೆ, ಆಸಕ್ತಿ, ಸಂತೋಷದಿಂದ ಮಾಡುವಂತಿರಬೇಕು. ಅದನ್ನು ಮಾಡಿದ ಬಳಿಕ ನಮ್ಮ ಮನಸ್ಸಿನಲ್ಲಿ ಸಂಶಯಗಳು ಹುಟ್ಟಬಾರದು. ಒಬ್ಬನ ಕಾರ್ಯಗಳ ಕುರಿತು ಅವನ ಮನಸ್ಸಾಕ್ಷಿಯು ಅವನನ್ನು ಹಂಗಿಸದಿದ್ದರೆ ಅವನು ಧನ್ಯನೇ ಸರಿ. ಅದರ ಕುರಿತು ಯೋಚಿಸುವಾಗ ನಾನು ಅದನ್ನು ಮಾಡಬಾರದಿತ್ತು ಎಂಬ ಯೋಚನೆ ಬರುವುದಾದರೆ ಅದು ನೀನು ಮಾಡಬಾರದ ಕಾರ್ಯವೇ ಆಗಿದೆ. ಪ್ರಿಯರೇ, ಸತ್ಯವೇದದಲ್ಲಿ ಸ್ಪಷ್ಟ ಮಾರ್ಗದರ್ಶನ ನೀಡಿರದ ವಿಚಾರಗಳ ಕುರಿತು ಇದೇ ನಮಗೆ ಮಾರ್ಗದರ್ಶಕ ಸೂತ್ರವಾಗಿರಬೇಕು. ನೀನು ನಿನ್ನೆ ಮಾಡಿದ ಕೃತ್ಯಗಳ ಕುರಿತು ಯೋಚಿಸುವಾಗ ಹಲ್ಲೆಲೂಯ, ನನಗೆ ನಿನ್ನಿನ ದಿನ ವಿಶೇಷವಾದದ್ದಾಗಿತ್ತು ಎಂದು ಉದ್ಗಾರ ಮಾಡುವುದಾದರೆ ನೀನು ಮಾಡಿದ್ದು ಸರಿ ಎಂದರ್ಥ. ಇನ್ನೊಂದು ಸೂತ್ರವೆಂದರೆ ನಾವು ನಮ್ಮನ್ನು ಮಾತ್ರ ಹೆಚ್ಚಿಸಿಕೊಳ್ಳುವವರಾಗಿರದೆ ಇನ್ನೊಬ್ಬರ ಬಲಹೀನತೆಯನ್ನು ಸಹಿಸಿಕೊಳ್ಳುವವರೂ ಆಗಿರಬೇಕು. ಪ್ರಿಯರೇ, ನಾವು ಕೇಳಿಕೊಳ್ಳಬೇಕೇನೆಂದರೆ ಈ ಕಾರ್ಯವು ನನ್ನ ನೆರೆಯವನಿಗಾಗಲಿ ಕ್ರೈಸ್ತ ಸಹೋದರನಿಗಾಗಲಿ ಆತಂಕದ ಸಂಗತಿಯಾದೀತೋ ಎಂಬುದಾಗಿ ವಿಶ್ವಾಸಿಯನ್ನು ನಡೆಸುವ ಇಂತಹ ಅನೇಕ ಸೂತ್ರಗಳಿರುತ್ತವೆ. ಪ್ರೀತಿಯುಳ್ಳ ದೇವಜನರೇ, ಮೂಢರಿಗೆ ಜಾಣತನವನ್ನುಂಟು ಮಾಡುತ್ತದೆ ಎಂಬುದಾಗಿ ನೋಡುವಾಗ ಇದರ ಅರ್ಥ ಸಾಮಾನ್ಯರಿಗೂ ಜ್ಞಾನವನ್ನುಂಟು ಮಾಡುತ್ತದೆ ಎಂದು, ವಿವೇಕಯುತವಾಗಿ ವರ್ತಿಸುವುದು ಎಂದು. ನಾವು ಮಾಡುವವುಗಳಲ್ಲಿ ಬುದ್ಧಿಯುತವಾಗಿರಬೇಕು. ದೇವರ ಮಗುವು ಮೂರ್ಖತನದಿಂದ ವರ್ತಿಸಬಾರದು. ಕರ್ತನಲ್ಲಿ ಪ್ರಿಯರೇ, ಸೌವಾರ್ತಿಕ ಸೇವೆಗಾಗಿ ಹೋದ ಒಂದು ಯುವ ದಂಪತಿಗಳಿಗೆ ನಾನು ಆಪ್ತ ಸಲಹೆ ನೀಡಿದ್ದು ನನಗೆ ನೆನಪಿದೆ. ಅವರು ನಿಜ ಸಂಗತಿಗಳನ್ನು ಗಮನಿಸದೆ ಸೇವೆಗೆ ಇಳಿದರು. ಅವರು ಈ ಸ್ಥಳಕ್ಕೆ ಯೋಗ್ಯರಲ್ಲವೆಂದು ನನಗೆ ಕಂಡದರಿಂದ ನಾನು ಅವರನ್ನು ಹೋಗದಂತೆ ತಡೆದೆ. ಆದರೆ ಪೆಟ್ಟು ತಿಂದು ಹಿಂದೆ ಬಂದರು. ಅಲ್ಲಿಗೆ ಹೋಗಿ ತಮ್ಮ ಜೀವಿತಗಳಿಗೆ ಅಪಾಯ ತಂದೊಡ್ಡಿಕೊಂಡರು. ಅವರು ಜಾಣತನದಿಂದ ವರ್ತಿಸಲಿಲ್ಲ. ತಮ್ಮ ಪರಿಸ್ಥಿತಿಗಳೆದುರು ಬೇಕಾಗಿದ್ದ ಜಾಣತನ ಅವರಿಗಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಹೇಳಿದ್ದನ್ನು ನೆನಪಿಸಿಕೊಳ್ಳಿರಿ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ, ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೌವನಸ್ಥರಿಗೆ ತಿಳುವಳಿಕೆಯನ್ನು ಎಂಬುದಾಗಿ ನೋಡುವಾಗ ತಿಳುವಳಿಕೆ ಅಂದರೆ ಉಪಯುಕ್ತವಾದ ಮಾಹಿತಿ. ನಾನು ಕಲಿತ ಕಾಲೇಜಿನ ಇತರ ಎಲ್ಲ ವಿಜ್ಞಾನದ ಸೂತ್ರಗಳನ್ನು ನಾನು ಮರೆತಿದ್ದೇನೆ. ಆದರೆ ಅಲ್ಲಿ ಬರೆದಿದ್ದ ಒಂದು ಧ್ಯೇಯವಾಕ್ಯ ನನಗೆ ನೆನಪಿದೆ. ಅದೇನೆಂದರೆ, ತಿಳಿದ ನಂತರ ಕಾರ್ಯ ಮಾಡು, ಅದನ್ನು ಎಲ್ಲಿ ಪಡೆಯುವುದೆಂಬುದೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆದ್ದರಿಂದಲೇ ಸತ್ಯವೇದವನ್ನು ಚೆನ್ನಾಗಿ ಅಭ್ಯಾಸಿಸುವುದು ಅತೀ ಅವಶ್ಯವಾಗಿದೆ. ನಿಮಗೆ ತಿಳಿಯದಾದಾಗ ಅದು ಎಲ್ಲಿರುತ್ತದೆಂಬುದು ತಿಳಿದು ಬರುತ್ತದೆ. ಬುದ್ಧಿ ಮಾರ್ಗದರ್ಶನ ಇದು ಯೋಚನಾಶೀಲತೆಯಾಗಿದೆ. ಯೋಚನೆ ಇಲ್ಲದೆ ಮುನ್ನುಗ್ಗುವ ಯುವ ಜನಾಂಗಕ್ಕೆ ಇದು ಅತೀ ಅವಶ್ಯವಾಗಿದೆ. ಪ್ರಿಯರೇ, ನಾನು ಯುವಕನಾಗಿದ್ದಾಗ ಸರಿಯಾಗಿ ಯೋಚಿಸದೆ ಕಾರ್ಯವೆಸಗುತ್ತಿದ್ದೆ. ಈಗಲೂ ಹಾಗೇ ಇದ್ದೇನೆ. ಒಬ್ಬ ಯೋಚನಾಶೀಲ ಕ್ರೈಸ್ತನನ್ನು ಕಂಡುಕೊಳ್ಳುವುದು ಬಹಳ ಒಳ್ಳೆಯದೇ. ನಾನು ಇರುವ ಸ್ಥಳದಲ್ಲಿ ಇಂತಹ ಅನೇಕ ಒಳ್ಳೆಯ ಕ್ರೈಸ್ತರಿದ್ದಾರೆ.
ಕರ್ತನಲ್ಲಿ ಪ್ರಿಯರೇ, ದೈವಸೇವಕರಾದ ಡಾಕ್ಟರ್ ವರನ್ ಮೆಗ್ಗಿ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಈಗ ನಾನು ಪೂರ್ವ ಪ್ರಾಂತ್ಯಗಳಿಗೆ ಪ್ರವಾಸ ಹೋಗಬೇಕೆಂದಿದ್ದೇನೆ. ಅಲ್ಲಿನ ಹವೆ ಈಗ ತಂಪಾಗಿರುತ್ತದೆ. ನನ್ನ ಸ್ನೇಹಿತರೊಬ್ಬರು ನನಗೆ ಸುಂದರವಾದ ಸ್ವೆಟ್ಟರ್ ಒಂದನ್ನು ನೀಡಿದರು. ಇದು ನಿಜವಾಗಿಯೂ ಸಮಯಕ್ಕೆ ತಕ್ಕದ್ದೇ. ಇಂತಹ ಅನೇಕ ಕ್ರೈಸ್ತ ಸ್ನೇಹಿತರಿದ್ದಾರೆ ಮತ್ತು ನಮ್ಮೆಲ್ಲರಲ್ಲಿಯೂ ಇಂತಹ ಯೋಚನಾಶೀಲತೆ ಇರಬೇಕಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತಗಳಲ್ಲಿ ಇಂತಹ ಒಳ್ಳೆಯ ಲಕ್ಷಣಗಳಿರಬೇಕೆಂದು ಜ್ಞಾನೋಕ್ತಿ ಪುಸ್ತಕವು ನಮಗೆ ತಿಳಿಸುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ಜ್ಞಾನೋಕ್ತಿಗಳು ನಮ್ಮಲ್ಲಿ ಇರಬೇಕಾದ ಒಳ್ಳೆಯ ಲಕ್ಷಣಗಳ ಬಗ್ಗೆ ತಿಳಿಸಿದೆ. ನಾವು ಹೇಗಿದ್ದೇವೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ದೇವರ ವಾಕ್ಯ ಬೋಧಿಸಿದ ಹಾಗೆ ನಮ್ಮಲ್ಲಿ ಒಳ್ಳೆಯ ಲಕ್ಷಣಗಳಿದ್ದು ಜ್ಞಾನದಿಂದ ತುಂಬಿದವರಾಗಿ ದೇವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಜ್ಞಾನವನ್ನು ತಿಳಿಯುವುದೆಂದರೆ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ಆಗಿದೆ. ಶಿಸ್ತಿನಿಂದ ಕೂಡಿದ ಶಿಕ್ಷಣವನ್ನು ನೀಡುವುದೇ ತಂದೆ ತಾಯಂದಿರ ಕರ್ತವ್ಯವೂ ಆಗಿದೆ. ಅನುದಿನವೂ ನಾವೆಲ್ಲರೂ ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ಆತ್ಮನ ನಡೆಸುವಿಕೆಯಿಂದ ಯೋಚನಾಶೀಲ ಕ್ರೈಸ್ತರಾಗಿ ವಿಶ್ವಾಸಗಳಾಗಿ ಜೀವಿಸೋಣ. ನಮ್ಮ ಜೀವಿತದಲ್ಲಿ ದೇವರನ್ನು ಘನಪಡಿಸೋಣ. ಬನ್ರಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ರಕ್ಷಕ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರತಿಯೊಬ್ಬ ಬಾಂಧವರನ್ನು ಆಶೀರ್ವದಿಸು, ಬಲಪಡಿಸು. ಪ್ರತಿ ಕ್ಷೇತ್ರದಲ್ಲೂ ಅವರನ್ನು ಆಶೀರ್ವದಿಸಿ ಅವರೆಲ್ಲ ಕೊರತೆಗಳನ್ನು ನೀಗಿಸು ಸ್ವಾಮಿ. ಜ್ಞಾನದ ಮಾರ್ಗದಲ್ಲಿ ನಡೆಸಲು ಸಹಾಯ ಮಾಡ್ತಿರುವಂಥ ನಿನ್ನ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ಯವರಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ಅವರಿಗೆ ಬೇಕಾದಂಥ ನೌಕರಿಯನ್ನು ದಯಪಾಲಿಸು, ಒಳ್ಳೆಯ ವಿದ್ಯಾಭ್ಯಾಸವನ್ನು ಅನುಗ್ರಹಿಸು ಮತ್ತು ನಿನ್ನನ್ನು ನಂಬಿ ನಿತ್ಯ ಜೀವ ಹೊಂದುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಎಷ್ಟೊಂದು ಒಳ್ಳೆಯ ಪಾಠವನ್ನು ನಾವು ತಿಳಿದುಕೊಂಡೆವು ಅಲ್ವಾ? ದೇವರಿಗೆ ಸ್ತೋತ್ರವಾಗಲಿ. ಈ ಸೇವೆಗಾಗಿ ನೀವು ಪ್ರಾರ್ಥಿಸಿರಿ, ಇತರರಿಗೆ ಕೂಡ ತಿಳಿಯಪಡಿಸಿರಿ. ನೀವು ಮಾಡುವ ಒಂದೊಂದು ಕರೆಗಳು ಅನೇಕರ ಜೀವಿತಗಳಲ್ಲಿ ದೇವರ ಪ್ರೀತಿಯನ್ನು ಒದಗಿಸ್ತದೆ. ಮತ್ತೆ ಭೇಟಿಯಾಗೋಣ. ವಂದನೆಗಳು.